ಫೋಟೋ ಸೆಷನ್ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ರೂ ಈ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ, ಇಂಟೀರಿಯರ್ಸು ಇದೆಲ್ಲ ನೋಡ್ತಾ ಇದ್ರೆ ಎಲ್ರೂ ಒಂದು ಫೋಟೋ ತಗೊಳ್ಳೋಣಪ್ಪ ಅನ್ನೋ ಥರನೇ ಇದೆ. ಈ ಲೈಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಈಗ ಏನಂದರೆ ಕ್ರಿಸ್ಮಸ್ಗೆ, ನ್ಯೂ ಇಯರ್ಗೆಲ್ಲ ಹೊರಗಡೆ ಡೆಕೋರೇಷನ್ ಮಾಡಿದ್ದಾರೆ, ಒಳಗಡೆ ಲೈಟಿಂಗ್ಸ್ ಕೊಟ್ಟಿದ್ದಾರೆ, ಫೆಸ್ಟಿವಲ್ ಆಫ್ ಲೈಟ್ ಅಂತ. ಇದು ದೀಪಾವಳಿಗೂ ಮಾಡಿದ್ರು, ಈಗ ಕ್ರಿಸ್ಮಸ್ಗೂ ಮಾಡಿದ್ದಾರೆ ಮಾಲ್ ಆಫ್ ಏಷ್ಯಾ ಅಲ್ಲಿ. ನೀವು ಫ್ರೀ ಇದ್ದರೆ ಜಾನ್ವರಿ 1 ಒಳಗಡೆ, ಇಲ್ಲ ಆಮೇಲೆ ಕೂಡ ಒಂದು 2-3 ಡೇಸ್ ಎಕ್ಸ್ಟೆಂಡ್ ಮಾಡ್ತಾರೆ ಅನಿಸುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತೋರಿಸಿ, ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್ ಮಾಡಿರೋದು ಅವರು. ಆಮೇಲೆ ಪ್ರತಿಯೊಬ್ಬರು, ಅಜ್ಜಿಯಿಂದ ಮಕ್ಕಳಿಂದ ದೊಡ್ಡವರು, ವಯಸ್ಸಾದವರು ಎಲ್ರಿಗೂ ಇಷ್ಟ ಆಗುತ್ತೆ. ಬಂದು ಒಂದ್ಸತಿ ನೀವು ನೋಡಿ ಲೈಟಿಂಗ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತ. ಇಲ್ಲಿ ಲೈಟಿಂಗ್ಸ್ ಎಲ್ಲಿ ಮಾಡಿದ್ದಾರೆ ಅಂದರೆ ಮಾಲ್ ಎಂಟ್ರೆನ್ಸ್ ಅಲ್ಲಿ. ನೀವು ಪಾರ್ಕಿಂಗ್ ಮಾಡಿಬಿಟ್ಟು ಮೇಲೆ ಎಂಟ್ರೆನ್ಸ್ಗೆ ಬರಬೇಕು. ಹೆಬ್ಬಾಳ ರೋಡಿಂದ ಹೋದರೆ ನಿಮಗೆ ಅಲ್ಲೇ ಕಾಣಿಸುತ್ತೆ ಎಂಟ್ರೆನ್ಸ್ ಯಾವುದು ಅಂತ. ನೀವು ಕೆಳಗಡೆ ಹೋಗಿ ಬೇಸ್ಮೆಂಟಲ್ಲಿ ಪಾರ್ಕ್ ಮಾಡಿದ್ರೆ ಬೇಸ್ಮೆಂಟ್ 2, ಬೇಸ್ಮೆಂಟ್ 1 ಎಲ್ಲ ಪಾರ್ಕಿಂಗ್ ಎಲ್ಲ ಮುಗಿದ ಮೇಲೆ ಗ್ರೌಂಡ್ ಫ್ಲೋರಲ್ಲಿ ಇರೋದು ಇದು ಲೈಟಿಂಗ್ ಸೆಟಪ್ ಮಾಡಿರೋದು. ಕನ್ಫ್ಯೂಷನ್ ಆಗುತ್ತೆ ಪಾರ್ಕಿಂಗ್ ಮಾಡಿಬಿಟ್ಟು ಯಾವ ಕಡೆಗೆ ಅಂತ ಕನ್ಫ್ಯೂಷನ್ ಆಗುತ್ತೆ. ಬಟ್ ಸ್ಟಿಲ್ ಅಲ್ಲಿ ಮಾನಿಟರ್ ಇರುತ್ತೆ, ಅದರಲ್ಲಿ ನೀವು ಚೆಕ್ ಮಾಡಿದ್ರೆ ನೀವು ಯಾವ ಡೈರೆಕ್ಷನ್ಗೆ ಹೋಗಬೇಕು ಅನ್ನೋದು ತೋರಿಸುತ್ತೆ ಮಾನಿಟ್ರಲ್ಲಿ. ಆಮೇಲೆ ಅಲ್ಲಿ ಬಂದರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಬರಬೇಕು, ಹೆಂಗೆ ಬರಬೇಕು ಅಂತ. ನಾವು ಸ್ಯಾಟರ್ಡೇ ಹೋಗಿದ್ದು, ಸ್ಯಾಟರ್ಡೇಗೆ ತುಂಬ ಜನ ಇದ್ದರು. ಇನ್ನು ಟ್ಯೂಸ್ಡೇ, ವೆಡ್ನೆಸ್ಡೇ ಮತ್ತು ನ್ಯೂ ಇಯರ್ಗೆಲ್ಲ ಎಷ್ಟು ಜನ ಇರ್ತಾರೆ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಜನ, ತುಂಬ ಟ್ರಾಫಿಕ್ಕು. ಈ ಕಡೆಯಿಂದ ಬರ್ತಾರೆ, ಆ ಕಡೆಯಿಂದ ಬರ್ತಾರೆ. ನಾವು ಪಾರ್ಕಿಂಗ್ ಲಾಟ್ರಿಂದ ಹೊರಗಡೆ ಬರೋಕ್ಕೇ ನಮಗೆ 45 ಮಿನಿಟ್ಸ್ ತಗೋತು. ಆದರೆ ಲೈಟಿಂಗ್ಸ್ ನೋಡಲಿಕ್ಕೆ ಅಂತಲೇ ಎಲ್ಲ ಕಡೆಯಿಂದ ಜನಗಳು ಬರ್ತಾ ಇದ್ದಾರೆ. ಹೊರಗಡೆ ಬಂದು ಇಲ್ಲಿ ದೊಡ್ಡ ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ. ಆಮೇಲೆ ಅಲ್ಲಲ್ಲಿ ಒಂದು ಬೆಲ್ಸ್ ಹಾಕಿದ್ದಾರೆ, ಮತ್ತು ಲೈಟ್ಸ್ ಆನ್ ಮಾಡಿದ್ದಾರೆ, ಮತ್ತು ಫೋಟೋಸ್ ಹಿಡಿಯೋಕ್ಕೆ ಎಲ್ಲನೂ ಒಂದು ಸೆಟಪ್ ಥರ ಮಾಡಿದ್ದಾರೆ. ಆಮೇಲೆ ತುಂಬಾ ಸ್ಟಾಲ್ಸ್ ಹಾಕಿದ್ದಾರೆ. ಸ್ಟಾಲ್ಸ್ ಅಂದರೆ ಹೆಂಗೆ ಅಂದರೆ, ನಾವು ಆಕ್ಸೆಸರಿ ಸ್ಟಾಲ್ಸ್ ಅಲ್ಲ, ಈ ಕ್ರಿಸ್ಮಸ್ ಐಟಮ್ಸ್ಗೆ, ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಏನೇನು ಬೇಕು ಆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಕ್ರಿಸ್ಮಸ್ ಟ್ರೀ, ಬೆಲ್ಸ್, ಮತ್ತು ಗಿಫ್ಟ್ ಬಾಕ್ಸಸ್, ಚಿಕ್ಕ ಗಿಫ್ಟ್ ಬಾಕ್ಸಸ್ಸು ಎಲ್ಲ ಇಟ್ಟಿದ್ದಾರೆ. ಮತ್ತು ಸ್ವೀಟ್ ಟೂತ್ ಇರೋರ್ಗಂತೂ ತುಂಬಾ ಹಬ್ಬ. ಇಲ್ಲಿ ಕ್ಯಾಂಡಿ ಶಾಪ್ ಇಟ್ಟಿದ್ದಾರೆ, ಅದರಲ್ಲಿ ಡೋನಟ್ಸು, ಕಪ್ ಕೇಕು, ಮತ್ತು ವೆರೈಟಿ ಆಫ್ ಪೇಸ್ಟ್ರೀಸು, ಡ್ರೈ ಪೇಸ್ಟ್ರೀಸು ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿತ್ತು, ನಾವು ತೊಗೊಂಡು ತಿಂದ್ವಿ. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಈ ಮರಕ್ಕೆಲ್ಲ ಲೈಟ್ಸ್ ಹಾಕಿದ್ದಾರೆ. ಎಷ್ಟು ಚೆಂದ ಇತ್ತು ಅಂದರೆ ಹಂಗೇ ಕಣ್ಣು ತುಂಬ್ಕೋಬೋದು. ಹಂಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಒಂಥರ ಬಾಕ್ಸಲ್ಲಿ, ಒಂಥರ ಮನೆ ಅಷ್ಟೇ, ಒಂದು ಚಿಕ್ಕ ಬಾಕ್ಸಲ್ಲಿ ಕಲರ್ಫುಲ್ ಲೈಟ್ಸ್, ಒಂಥರ ಟ್ಯೂಬ್ ಲೈಟ್ಸ್ಗೆ ಕಲರ್ಫುಲ್ ಲೈಟ್ಸು. ಅಲ್ಲಿ ಗ್ಲಾಸ್ ಥರ ಹಾಕಿದ್ದಾರೆ, ಈ ಗ್ಲಾಸ್ ಹೌಸ್ ಅನ್ಸ್ತಾರಲ್ಲ, ಇವಾಗ ನಮ್ಮ ರಿಫ್ಲೆಕ್ಷನ್ ಅಲ್ಲಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಒಂದು ವಾಕ್ ಥ್ರೂ ಅಷ್ಟೇ, ಅಲ್ಲಿಂದ ಮುಂದ್ಗಡೆ ಪಾಸ್ ಮಾಡ್ಕೊಂಡು ಬರೋದು ಒಂದು ವಾಕ್ ಥ್ರೂ. ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೋಬೋದು. ಈ ಫೋಟೋಸ್ಗೆ ಮತ್ತು ರೀಲ್ಸ್ ಮಾಡೋರಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಆಫ್ಟರ್ 7 ನೀವು 6 o'clockಗೆಲ್ಲ ಹೋದರೆ ಎಲ್ಲ ಏನು ಪ್ರಯೋಜನ ಇಲ್ಲ. ಒಂದು 7 o'clock ಹೋದರೆ ಫುಲ್ ಲೈಟಿಂಗ್ಸ್ ಆನ್ ಮಾಡಿರ್ತಾರೆ. ಆ ಲೈಟಿಂಗ್ಸ್ ನೋಡೋಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ. ಅದೇ ಕ್ರಿಸ್ಮಸ್ಗೆ ಏನೇನು ಬೇಕು, ಒಂದು ಟ್ರೀ, ಒಂದು ಹೌಸ್, ಮತ್ತು ಒಂದು ಕ್ಯಾಂಡಿ ಶಾಪ್ ಅವೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ರೈನ್ ಡೀರು. ಇಲ್ಲಿ ಈ ರೈನ್ ಡೀರು, ಸ್ನೋ ಮ್ಯಾನು ಮತ್ತು ಎಲ್ಫ್ ಅನ್ನೋದನ್ನೆಲ್ಲ ಅರೇಂಜ್ ಮಾಡಿದ್ರು. ಮೋಸ್ಟ್ಲಿ ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ಅನಿಸುತ್ತೆ. ಅಲ್ಲಿ ಒಂದು ಕಾನ್ಸೆಪ್ಟ್ ಮಾಡೋದಕ್ಕೆ ಕೂಡ ಸೆಟಪ್ ಮಾಡಿದರು. 24th ಇಲ್ಲ 25th ಏನಾದರೂ ಕ್ರಿಸ್ಮಸ್ಗೆ ಕಾನ್ಸೆಪ್ಟ್ ಮಾಡ್ತಾರೆ ಅನಿಸುತ್ತೆ. ಆಮೇಲೆ ನಾವು ಮೇಲ್ಗಡೆ ತಿನ್ನೋಕೆ ಹೋದರೆ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ನಾವೇನು ಮಾಡಿದ್ರಿ, ಸೀದಾ ಪಾರ್ಕಿಂಗ್ ಹೋಗಿ ನಮ್ಮ ಗಾಡಿ ತೊಗೊಂಡು ಇಲ್ಲಿ ಕೊಡಿಗೆಹಳ್ಳಿ ಹತ್ರ ಫುಡ್ ಸ್ಟ್ರೀಟ್ ಇದೆ. ನಿಮಗೆ ವೆಜ್ಜು, ನಾನ್ ವೆಜ್ಜು, ಮೋಮೋಸು ಏನು ಬೇಕಾದರೂ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಲೈಟಾಗಲ್ಲ, ಸ್ವಲ್ಪ ಜೋರಾಗೆ ತಿಂದ್ವಿ ಅನ್ನಿ. ಎಲ್ಲ ವೆರೈಟೀಸು ಇತ್ತು ಅಲ್ವಾ. ಸೊ ನಾವೆಲ್ಲರೂ ಒಂದೊಂದು ತೊಗೊಂಡು ಟೇಸ್ಟ್ ಮಾಡಿದ್ವಿ. ಕೊಡಿಗೆಹಳ್ಳಿ ಹತ್ರ ಇದೆ ಈ ಫುಡ್ ಸ್ಟ್ರೀಟು. ಮತ್ತು ಇದನ್ನು ತಿಂದು ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.